ಏನು ಬುರುಡೆ ಪಿತೂರಿ ಇದೆ, ಇದರಲ್ಲಿ ಧರ್ಮಸ್ಥಳಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಈಗ ಧರ್ಮಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಏನು ಬುರುಡೆ ಪಿತೂರಿಯಲ್ಲಿ ಧರ್ಮಸ್ಥಳಕ್ಕೆ ನ್ಯಾಯ ಸಿಕ್ತಿದೆ ಅಂತ ಹೇಳಿ ಭಕ್ತಾದಿಗಳು ಧರ್ಮಸ್ಥಳದಲ್ಲಿ ಸಂಭ್ರಮವನ್ನ ಮಾಡ್ತಿದ್ದಾರೆ. ಕೋಟಿ ಕೋಟಿ ಧರ್ಮಸ್ಥಳ ಮಂಜುನಾಥ ಭಕ್ತರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಚಿನ್ನಯ್ಯನ ಬಂಧನ ಬೆನ್ನಲ್ಲೇ ಅಣ್ಣಪ್ಪ ಸ್ವಾಮಿಗೆ ಭಕ್ತರು ಮೊರೆ ಹೋಗಿದ್ದಾರೆ. ಆ ಮೂವರನ್ನ ನೀನೇ ನೋಡ್ಕೊಳಪ್ಪ ತಂದೆ ಅಂತ ಹೇಳಿ ಅಣ್ಣಪ್ಪನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಭಕ್ತರು. ತಿಮ್ಮಾರೊಡ್ಡಿ, ಗಿರೀಶ್ ಮಠಣ್ಣನವರ್, ಸಮೀರ್ನ ನೀನೇ ನೋಡ್ಕೋ ಅಂತ ಹೇಳಿ ಭಕ್ತರು ದೇವರ ಮೊರೆ ಹೋಗಿರುವಂತದ್ದು. ಧರ್ಮಸ್ಥಳದಲ್ಲಿ ಈಗ ಸಂಭ್ರಮಾಚರಣೆ ನಡೀತಾ ಇದೆ. ಭಕ್ತರಿಂದ ಅಪಪ್ರಚಾರ ಮಾಡಿದವರಿಗೆ ನೀನೇ ತಕ್ಕ ಶಾಸ್ತಿ ಮಾಡು ಅಂತ ಹೇಳಿ ಈಡ್ಗಾಯನ್ನ ಹೊಡೆದು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಪಾತ್ರಧಾರಿಗಳ ಬಂಧನವಾಗಿದೆ, ಇನ್ನು ಸೂತ್ರಧಾರಿಗಳ ಬಂಧನವಾಗಲಿ ಅಂತ ಹೇಳಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಕುತಂತ್ರಿಗಳ ಕುತಂತ್ರ ಅನಾವರಣ ಆಯ್ತು, ಧರ್ಮಸ್ಥಳಕ್ಕೆ ನ್ಯಾಯ ಸಿಗಲಿದೆ, ಬುರುಡೆ ಪಿತೂರಿ ಬಯಲಾಗ್ತಿದೆ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಭಕ್ತರು ನಿಟ್ಟುಸಿರನ್ನ ಬಿಟ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಚಿನ್ನಯ್ಯನ ಬಂಧನ ಆಯ್ತಲ್ಲ, ಆ ಬಂಧನದ ಬೆನ್ನಲ್ಲೇ ಅಣ್ಣಪ್ಪ ಸ್ವಾಮಿಗೆ ಭಕ್ತರು ಮೊರೆಯನ್ನ ಹೋಗಿರುವಂತದ್ದು. ಆ ಉಳಿದ ಮೂವರನ್ನ ನೀನೇ ನೋಡ್ಕೊಳಪ್ಪ ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಭಕ್ತರು. ತಿಮ್ಮಾರೊಡ್ಡಿ, ಮಠಣ್ಣನವರ್, ಸಮೀರ್ನ ನೀನೇ ನೋಡ್ಕೋ ತಂದೆ ಅಂತ ಹೇಳಿ ಭಕ್ತರು ಪ್ರಾರ್ಥನೆಯನ್ನ ಮಾಡ್ತಿರುವಂತದ್ದು. ಬುರುಡೆ ಪಿತೂರಿ ಬಯಲಾಯ್ತು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಭಕ್ತರು. ಕೋಟಿ ಕೋಟಿ ಧರ್ಮಸ್ಥಳದ ಭಕ್ತರಿಗೆ ಏನಾಗ್ತಿದೆ ಧರ್ಮಸ್ಥಳದಲ್ಲಿ, ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ, ಅಲ್ಲಿ ಈ ಥರದೆಲ್ಲ ಆಗಿದ್ಯಾ ಅಂತ ಹೇಳಿ ಒಂದಷ್ಟು ಗೊಂದಲಗಳಿತ್ತು. ಮತ್ತೆ ಇನ್ನೂ ಕೆಲವರು ಅಣ್ಣಪ್ಪ ಸ್ವಾಮಿನೇ ಬೇರೆ, ಮಂಜುನಾಥ ಸ್ವಾಮಿನೇ ಬೇರೆ, ಬಟ್ ಧರ್ಮಸ್ಥಳದ ಪ್ರಕರಣನೇ ಬೇರೆ, ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಜನಸಾಮಾನ್ಯರು ಹೇಳಿದ್ರು. ಜನಸಾಮಾನ್ಯರ ಬಳಿ ನಾವು ಪ್ರಶ್ನೆಯನ್ನ ಮಾಡಿದಾಗ ಒಂದಷ್ಟು ಜನ ನಮಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು. ಪಬ್ಲಿಕ್ ಬೈಟ್ಸ್ ನಾವು ತಗೊಂಡಾಗ ಅಲ್ಲಿ ಎರಡು ಮಿಶ್ರ ಪ್ರತಿಕ್ರಿಯೆ ಇತ್ತು. ಕೆಲವೊಬ್ಬರು ಯಾರು ಆ ಥರ ಎಲ್ಲ ಆಗೇ ಇಲ್ಲ ಧರ್ಮಸ್ಥಳದಲ್ಲಿ, ಅದು ಕ್ಷೇತ್ರ, ಅದು ಅಲ್ಲಿ ಆ ಥರ ಆಗಕ್ಕೆ ಸಾಧ್ಯನೇ ಇಲ್ಲ, ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳಿದರು. ಇನ್ನು ಭಕ್ತರು ದೇವರೇ ಬೇರೆ, ಈ ಪ್ರಕರಣನೇ ಬೇರೆ, ಯಾರು ಶಿಕ್ಷೆ ಮಾಡಿರ್ತಾರೆ ಅವ್ರಿಗೆ ತಕ್ಕ ಶಾಸ್ತಿ ಆಗಲಿ ಅಂತ ಹೇಳಿದರು. ಈಗ ಬುರುಡೆ ಮ್ಯಾನ್ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾರೆ ಅವರು ಅರೆಸ್ಟ್ ಆದಮೇಲೆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು ಜನರು. ಇನ್ನು ಉಳಿದ ಮೂವರು ಅಂತಂದರೆ ತಿಮ್ಮಾರೊಡ್ಡಿ ಅವರು, ಮಠಣ್ಣ ಅವರು, ಸಮೀರ್ ಅವ್ರನ್ನ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಏನು ಈಡ್ಗಾಯವನ್ನ ಹೊಡೆಯುವ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಜನರು. ಅವ್ರಿಗೆಲ್ಲ ಈಗ ಹೇಗೆ ಬುರುಡೆ ಮ್ಯಾನ್ಗೆ ತಕ್ಕ ಶಾಸ್ತಿ ಆಯಿತು, ಬುರುಡೆ ಮ್ಯಾನ್ ಹೇಗೆ ತಗ್ಲಾಕಂಡ ಹಂಗೆ ಉಳಿದವರು ಕೂಡ ತಗ್ಲಾಕೋಬೇಕು ನೋಡಿ. ಪಾತ್ರಧಾರಿಗಳ ಅಂದರೆ ಸೂತ್ರಧಾರಿಗಳು ಬೇರೆ ಇದ್ದಾರೆ, ಪಾತ್ರಧಾರಿಗಳು ಮುಂದೆ ಇದ್ದಾರೆ, ಮುಖಪುಟದಲ್ಲಿದ್ದಾರೆ, ಅವರ ಬಂಧನ ಆಗಿದೆ. ಇನ್ನು ಸೂತ್ರಧಾರಿಗಳ ಬಂಧನ ಆಗಬೇಕು ಅಂತ ಹೇಳಿ ಸಂಭ್ರಮ ಮಾಡ್ತಿರುವಂಥದ್ದು ಧರ್ಮಸ್ಥಳದ ಭಕ್ತರಿಗೀಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಭಕ್ತರಿಗೆ ಒಂಥರ ಖುಷಿಯಾಗಿದೆ. ಚಿನ್ನಯ್ಯ ಬಂಧನ ಆದಮೇಲೆ ಭಕ್ತರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಭಕ್ತಾದಿಗಳೆಲ್ಲ ಸೇರಿಕೊಂಡು ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಡ್ಗಾಯನ್ನ ಹೊಡೆದು ಪ್ರಾರ್ಥನೆಯನ್ನ ಮಾಡ್ತಿರುವಂಥದ್ದು. ಯಾರು ಉಳಿದವರಿದ್ದಾರೆ, ಸೂತ್ರಧಾರಿಗಳಿದ್ದಾರೆ, ಅವರನ್ನು ಕೂಡ ಇದೇ ರೀತಿ ಒಂದು ಬಲೆಯಲ್ಲಿ, ಅಂದರೆ ಹೇಗೆ ತಾನೆಣೆದ ಬಲೆಯಲ್ಲಿ ಚಿನ್ನಯ್ಯ ಸಿಗಾಕೊಂಡ ಅದೇ ರೀತಿಯಾಗಿ ಅವರೆಣದಿರುವಂಥ ಬಲೆಯಲ್ಲಿ ಅವರೇ ಸಿಗಾಕೊಳ್ಳಿ. ಆ ಕುತಂತ್ರಿಗಳಿಗೆ ಯಾರ್ಯಾರು ಏನು ಈ ಒಂದು ಪ್ರಕರಣದಲ್ಲಿ ಕುತಂತ್ರವನ್ನ ಮಾಡಿದ್ದಾರೆ ಆ ಕುತಂತ್ರಿಗಳಿಗೆ ಶಿಕ್ಷೆಯಾಗಲಿ, ಕುತಂತ್ರಿಗಳ ಮುಖ ಏನಿದೆ ಅದು ಅನಾವರಣ ಆಗಲಿ ಅಂತ ಹೇಳಿ ಭಕ್ತಾದಿಗಳು ದೇವರಲ್ಲಿ ಮೊರೆ ಹೋಗಿ ಈಡ್ಗಾಯನ್ನ ಹೊಡೆದು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಭಕ್ತರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಧರ್ಮಸ್ಥಳದ ವಿಚಾರವಾಗಿ ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ತಲೆ ಕೆಡಿಸ್ಕೊಂಡಿದ್ರು. ದಿನ ಬೆಳಗಾದ್ರೆ ಧರ್ಮಸ್ಥಳದ ಪ್ರಕರಣವನ್ನೇ ನೋಡ್ತಿದ್ರು ಮೊಬೈಲ್ಗಳಲ್ಲಿ. ಏನಾಗ್ಬೋದು, ಈ ಮುಂದೆ ಏನಾಗ್ಬೋದು, ಹಾಗಾದರೆ ಮಾಸ್ಕ್ ಮ್ಯಾನ್ ಹೇಳ್ತಿರೋದು ನಿಜಾನಾ, ಅಲ್ಲಿ ನೂರಾರು ಹೆಣಗಳು ಇದೆಯಾ ಅಂತ ಹೇಳಿ ಅವರು ಕೂಡ ಒಂದಷ್ಟು ಗೊಂದಲಗಳಿಗೆ ಒಳಗಾಗಿದ್ರು ಭಕ್ತಾದಿಗಳು. ಈಗ ಭಕ್ತಾದಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿ ಅವರು ಧರ್ಮಸ್ಥಳದಲ್ಲಿ
ಈಡ್ಗಾಯನ್ನ ಹೊಡೆಯುವ ಮೂಲಕ ಒಂದು ಸಂಭ್ರಮವನ್ನ ಮಾಡ್ತಿದ್ದಾರೆ. ಉಳಿದ ಮೂವರನ್ನ ಯಾರ್ಯಾರು ಇದರ ಸೂತ್ರಧಾರಿಗಳು ಯಾರಿದ್ದಾರೆ, ಪಾತ್ರಧಾರಿಗಳು ಅರೆಸ್ಟ್ ಆಗ್ತಿದ್ದಾರೆ, ಪಾತ್ರಧಾರಿಗಳ ಮುಖ ಹೊರಗಡೆ ಬರ್ತಾ ಇದೆ. ಈಗ ಸೂತ್ರಧಾರಿಗಳು ಅರೆಸ್ಟ್ ಆಗಲಿ, ಯಾರ್ಯಾರು ಇದರಿಂದ ಇದ್ದಾರೆ ಅವ್ರಿಗೆ ಶಿಕ್ಷೆಯಾಗ್ಲಿ ಅಂತ ಹೇಳಿ ಭಕ್ತಾದಿಗಳು ದೇವರ ಮೊರೆಯನ್ನ ಹೋಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.